ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂಥ ಮಾತಿದೆ. ಈ ಪ್ರಕೃತಿಯಲ್ಲಿ ಇರುವ ಒಂದೊಂದು ಸಸ್ಯವು ಮನುಷ್ಯನಿಗೆ ಅಗತ್ಯವಿರುವ ಔಷಧೀಯ ಗುಣಗಳನ್ನು ಹೊಂದಿದೆ. ಅಂತಹ ಗಿಡಗಳ ಪೈಕಿ ಸಾಮಾನ್ಯವಾಗಿ ಹೊಲಗಳಲ್ಲಿ ಕಳೆಯಂತೆ ಬೆಳೆಯುವ ಈ ಗಿಡವನ್ನು ಜನರು ಸದಾ ಶಪಿಸುತ್ತಲೇ ಇರ್ತಾರೆ. ಆದರೆ ಈ ಗಿಡದಲ್ಲಿರುವ ಔಷಧೀಯ ಗುಣಗಳಿಗೆ ಮಾತ್ರ ಸಾಟಿಯೇ ಇಲ್ಲ. ಈ ಗಿಡವನ್ನು ನಾವೆಲ್ಲರೂ ನೋಡಿರ್ತೇವೆ. ಇದು ಕಳೆ ಗಿಡದಂತೆ ಹೊಲ ಗದ್ದೆಗಳ ಬದಿಗಳಲ್ಲಿ ಬೆಳೆದು ನಿಂತಿರುತ್ತೆ. ಈ ಗಿಡಕ್ಕೆ ಬಂಜರು ಭೂಮಿ, ಬೆಟ್ಟ, ಕಣಿವೆ ಎನ್ನುವಂತಹ ಭೇದನೇ ಇಲ್ಲ. ಇದು ಎಲ್ಲಂದರಲ್ಲಿ ಬೆಳೆಯುವ ಸಸ್ಯ. ಈ ಸಸ್ಯವನ್ನು ನಮ್ಮ ಕಡೆ ಉತ್ರಾಣಿ ಗಿಡ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇದರಲ್ಲಿ 2 ವಿಧಗಳಿವೆ. ಒಂದು ಕೆಂಪು ಬಣ್ಣದ ಕಾಂಡವನ್ನು ಹೊಂದಿದ್ರೆ ಮತ್ತೊಂದು ಬಿಳಿ ಕಾಂಡವನ್ನು ಹೊಂದಿರುತ್ತೆ. ಈ ಗಿಡದಲ್ಲಿ ಕಾಣಿಸ್ತಾ ಇರುವಂತಹ ಅಕ್ಕಿಯನ್ನು ಉತ್ತಾರಣೆ ಅಕ್ಕಿ ಅಂತ ಕರಿತೀವಿ. ಉತ್ರಾಣಿ ಗಿಡದ ಶಾಸ್ತ್ರೀಯ ಹೆಸರು ಬಂದು ಅಕಿರಾಂಟಿಸ್ ಆಸ್ಪೆಲ್. ಇದು ಅಮರಾಂಥಸಿಯಸ್ ಸಸ್ಯ ವರ್ಗಕ್ಕೆ ಸೇರಿದ ಒಂದು ಗಿಡವಾಗಿದೆ. ಸಂಸ್ಕೃತದಲ್ಲಿ ಇದನ್ನು ಅಪಮಾರ್ಗ, ಕರಮಂಜರಿ ಅಂತೆಲ್ಲ ಕರೀತಾರೆ. ಇದನ್ನು ಚಾಪ್ ಹೂವು, ಮುಳ್ಳುಗಟ್ಟಿ ಹೂವು, ಉತ್ತರಾಣಿ, ಉತ್ತರೇಣಿ, ಉತ್ರಾಣಿ, ಬಿಳಿ ಉತ್ರಾಣಿ, ಕೆಂಪು ಉತ್ರಾಣಿ, ಕಡ್ಡಿಗಿಡ, ಲತ್ ಜೀರ, ಆಗತ, ಅಪಮಾರ್ಗುಲು ಅಂತೆಲ್ಲ ಕರೀತಾರೆ. ನಿಮ್ಮ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ತಮಿಳಿನಲ್ಲಿ ನಾಯೂವ್ರಿ, ಮಲಯಾಳಂನಲ್ಲಿ ಸಿರುಕಡಲಡಿ, ತೆಲುಗಿನಲ್ಲಿ ಕಡಲಾರಿ ಕಾಟಲೇಟಿ, ಹಿಂದಿಯಲ್ಲಿ ಹಂತಿಶ, ಚಿರ್ಚಿತ, ಅಪಾಂಗ ಹೀಗೆ ಹಲವು ಭಾಷೆಗಳಲ್ಲಿ ವಿವಿಧ ಹೆಸರುಗಳಿಂದ ಜನಪ್ರಿಯವಾಗಿದೆ. ಈ ಉತ್ರಾಣಿ ಗಿಡವು ಸಪ್ತಧಾತುಗಳನ್ನು ತನ್ನಲ್ಲಿರುವ ದಿವ್ಯ ಶಕ್ತಿಯಿಂದ ಶುದ್ಧ ಮಾಡುವುದರಿಂದ ಉತ್ರಾಣಿಗೆ ಅಪಮಾರ್ಗ ಅಂತೇಳಿ ಋಷಿಮುನಿಗಳು ಕರೆದಿರುವಂಥದ್ದು. ಈ ಉತ್ರಾಣಿ ಗಿಡ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಂತೆ ಹುಟ್ಟುತ್ತೆ. ಇದರ ಎಲೆಗಳು ದುಂಡಾಗಿದ್ದು ತೆನೆಯಲ್ಲಿ ಹೂವು ಹಾಗೆಯೇ ಕಾಯಿ ಇರುತ್ತೆ. ತೆನೆಯಲ್ಲಿನ ಕಾಳನ್ನು ಉತ್ರಾಣಿ ಅಕ್ಕಿ ಅಂತ ಕರಿತೀವಿ. ಇದು ಗಿಡಮೂಲಿಕೆ ಆಗಿದ್ದು ವಾರ್ಷಿಕ ಬೆಳೆಯಾಗಿದೆ. ಇದರ ಹೂವಿನಲ್ಲಿ ಇರುವ ಬೀಜಗಳು ನಮ್ಮ ಬಟ್ಟೆಗಳಿಗೆ ತಾಗಿದ್ರೆ ಅಂತೂ ಅಂಟಿಕೊಳ್ಳುತ್ತೆ. ಅದನ್ನು ಕಂಡು ನಾವು ಇದು ಯಾವುದೋ ಮುಳ್ಳಿನ ಗಿಡ ಅಂತೇಳಿ ತಿಳ್ಕೊಳ್ತೇವೆ. ಇದು ಬಹುತೇಕ ಎಲ್ಲೆಡೆ ಬಯಲಿನಲ್ಲಿ ಉಳುಸಾಗಿ 1 ರಿಂದ 3 ಅಡಿಗಳವರೆಗೆ ಬೆಳೆಯುತ್ತೆ. ಈ ಗಿಡದ ಕಾಂಡ, ಬೇರು, ಎಲೆ ಹಾಗೂ ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿದ್ದು ಇದು ಗರ್ಭಿಣಿಯರಿಗೆ ನೀಡುವ ಹಾಗಿಲ್ಲ. ಒಂದು ವೇಳೆ ಈ ಗಿಡದ ಸೊಪ್ಪನ್ನು ಗರ್ಭಿಣಿಯರು ಅತಿಯಾಗಿ ಸೇವಿಸಿದರೆ ಗರ್ಭಪಾತ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮನೆಯಲ್ಲಿನ ಹಿರಿಯರು ಉತ್ತರಾಣಿ ಗಿಡದ ಎಲೆಗಳನ್ನು ಬಳಸಿ ತಯಾರಿಸಿದ ಯಾವುದೇ ಔಷಧಿ ಅಥವಾ ಅಡಿಗೆಯನ್ನು ಗರ್ಭಿಣಿಯರಿಗೆ ಮನೆಯಲ್ಲಿರುವಂಥ ಹಿರಿಯರು ನೀಡೋದಿಲ್ಲ. ಈ ಉತ್ರಾಣಿ ಗಿಡದ ಔಷಧೀಯ ಗುಣಗಳನ್ನು ನೋಡ್ತಾ ಹೋದರೆ ಉತ್ರಾಣಿ ಎಲೆಯ ಕಷಾಯ ಅಥವಾ ರಸದ ಸೇವನೆಯಿಂದ ಮೂತ್ರ ವಿಸರ್ಜನೆ ಸಮಸ್ಯೆ ಬರುವುದಿಲ್ಲ. ಬೇದಿ ಇದ್ದರೆ ಈ ಎಲೆಯ ರಸವನ್ನು ಮೊಸರಿನೊಂದಿಗೆ ಬೆರೆಸಿಕೊಂಡು ಸೇವಿಸಿದರೆ ಸಾಕು, ತಕ್ಷಣ ಬೇದಿ ನಿಂತೋಗುತ್ತೆ. ಹಾಗೆಯೇ ಉತ್ರಾಣಿ ರಸವು ಮೂಲವ್ಯಾಧಿ, ಹೊಟ್ಟೆ ನೋವು, ಸುಟ್ಟ ಗಾಯಗಳಿಗೆ ಹಾಗೆ ಚರ್ಮ ವ್ಯಾಧಿಗಳಿಗೆ ದಿವ್ಯ ಔಷಧ. ಈ ಉತ್ರಾಣಿ ಬೇರನ್ನು ಕುಟ್ಟಿ ರಸ ತೆಗೆದು ನೀರಿನಲ್ಲಿ ಕುದಿಸಿ ಕುಡಿದ್ರೆ ನಿದ್ರಾಹೀನತೆ ದೂರವಾಗುತ್ತೆ. ಹಾಗೆಯೇ ಒಣಗಿದ ಉತ್ರಾಣಿ ಕಡ್ಡಿಯ ಕಾಂಡವನ್ನು ಸುಟ್ಟು ಭಸ್ಮ ಮಾಡಿ ಕಾಳು ಮೆಣಸಿನ ಪುಡಿ ಹಾಗೆಯೇ ಜೇನುತುಪ್ಪಕ್ಕೆ 3 ರಿಂದ 4 ಚಿಟಿಕೆ ಈ ಭಸ್ಮವನ್ನು ಹಾಕಿಕೊಂಡು ಸೇವಿಸಿದರೆ ನೆಗಡಿ, ಕೆಮ್ಮು, ರಕ್ತಹೀನತೆ, ಅಸ್ತಮ, ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ದೂರವಾಗುತ್ತೆ. ಇಷ್ಟೇ ಅಲ್ಲ, ಚೇಳು ಅಥವಾ ಜೇನುಹುಳ ಮತ್ತಿತರ ಕೀಟಗಳು ಕಡಿದಾಗ ಉತ್ರಾಣಿ ಎಲೆಯನ್ನು ಚೆನ್ನಾಗರೆದು ಲೇಪವನ್ನು ಗಾಯದ ಮೇಲೆ ಹಚ್ಚಿದರೆ ಉಪಶಮನವಾಗುತ್ತೆ. ಹಾಗೆಯೇ ಬೆಲ್ಲಕ್ಕೆ 1 ಚಮಚ ಉತ್ರಾಣಿ ರಸವನ್ನು ಸೇರಿಸಿ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಹಾಗೆಯೇ ಈ ಉತ್ರಾಣಿ ಭಸ್ಮಕ್ಷಾರೀಯ ಗುಣವನ್ನು ಹೊಂದಿರೋದ್ರಿಂದ ಬಟ್ಟೆ ತೊಳೆಯಲು ಮಾರ್ಜಕ ಆಗಿಯೂ ಕೂಡ ಬಳಸ್ಬೋದು. ಹಾಗೆಯೇ ಉತ್ರಾಣಿಯ ಭಸ್ಮ, ಉಪ್ಪು ಹಾಗೂ ಸಾಸಿವೆ ಎಣ್ಣೆಯ ಲೇಹದಿಂದ ಹಲ್ಲು ಉಜ್ಜಿದರೆ ಹಲ್ಲು ನೋವು ನಿವಾರಣೆ ಆಗುತ್ತೆ. ಹಾಗೆಯೇ ಉತ್ರಾಣಿಯ ಒಣಗಿದ ಕಡ್ಡಿಯಿಂದ ಹಲ್ಲುಜ್ಜೋದ್ರಿಂದ ಕೂಡ ಈ ಹಲ್ಲು ನೋವು, ಒಸಡಿನ ನೋವುಗಳು ಕೂಡ ದೂರವಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಗಣಿ, ಸುಣ್ಣ, ಕೆಮ್ಮಣ್ಣಿನಲ್ಲಿ
ಪಾಂಡವ ಕೌರವರನ್ನು ಮಾಡಿ ಅದಕ್ಕೆ ಉತ್ರಾಣಿ ಕಡ್ಡಿಗಳನ್ನು ಸಿಕ್ಕಿಸಿ ಮನೆಯ ಮುಂದೆ ಬಾಗಿಲಿನಲ್ಲಿ ಇಡ್ತಾರೆ. ಉತ್ರಾಣಿಯು ಸರ್ವರೋಗ ನಿವಾರಿಣಿ ಅಷ್ಟೇ ಅಲ್ಲದೆ ಔಷಧಿಗಳ ಕಣಜ. ಈ ಗಿಡವು ಮನುಷ್ಯನ ದೇಹಕ್ಕೆ ವಜ್ರದಂಥ ಶಕ್ತಿ ನೀಡುತ್ತೆ. ಉತ್ರಾಣಿ ಎಲೆಯನ್ನು ವಿನಾಯಕನಿಗೆ ಚತುರ್ಥಿಯ ದಿನದಂದು ಅರ್ಪಿಸಲಾಗುತ್ತೆ. ಹಿಂದೂ ಪೂಜಾ ಕಾರ್ಯಕ್ರಮದಲ್ಲಿ ಉತ್ರಾಣಿ ಎಲೆಗೆ 6ನೇ ಸ್ಥಾನವಿದೆ. ಉತ್ರಾಣಿ ರಸವು ಕಫ, ದೇಹ ಉಬ್ಬುವುದು, ನೋವು, ತುರಿಕೆ ಹಾಗೆ ಕುಷ್ಠರೋಗವನ್ನು ತಡೆಯುತ್ತೆ. ಉತ್ರಾಣಿಯನ್ನು ವಯಸ್ಸಾದವರ ಆರೋಗ್ಯ ಹಿತದೃಷ್ಟಿಯಿಂದ ಕೂಡ ಬಳಸಲಾಗುತ್ತೆ. ಹುಚ್ಚುನಾಯಿಯಿಂದ ಕಚ್ಚಿಸಿಕೊಂಡ್ರೆ ಪುಡಿ ಮಾಡಿದ ಉತ್ರಾಣಿ ಬೀಜಗಳು ಉತ್ತಮ ಔಷಧ. ಹುಚ್ಚುನಾಯಿ ಕಚ್ಚಿದಾಗ ಉಂಟಾಗುವ ಹೈಡ್ರೋಫೋಬಿಸಿಟಿ ಸಮಸ್ಯೆಯನ್ನು ಉತ್ರಾಣಿ ಕಡಿಮೆ ಮಾಡುತ್ತೆ. ಹಾಗೆಯೇ ಚೇಳು, ಹಾವು ಮುಂತಾದ ವಿಷ ಜಂತುಗಳು ಕಚ್ಚಿದಾಗ ಉತ್ರಾಣಿ ಎಲೆಗಳನ್ನು ಕಚ್ಚಿದ ಸ್ಥಳಕ್ಕೆ ಹಚ್ಚಿದರೆ ನೋವು ಹಾಗೆಯೇ ಉರಿಯೂತ ಕೂಡ ವಾಸಿಯಾಗಿ ವಿಷದ ಅಂಶ ಇಳಿಯುತ್ತೆ. ಅಸ್ತಮದಿಂದ ಬಳಲ್ತಾ ಇದ್ದರೆ ಉತ್ರಾಣಿ ಬೇರಿನ ಪುಡಿಯನ್ನು ಜೇನುತುಪ್ಪದ ಜೊತೆಗೆ ಬೆರೆಸಿ ಕುಡಿದರೆ ಕಾಯಿಲೆ ವಾಸಿಯಾಗುತ್ತೆ. ಸತತವಾಗಿ ಜ್ವರ ಹಾಗೆಯೇ ಶೀತದಿಂದ ಬಳಲ್ತಾ ಇದ್ದರೆ ಉತ್ರಾಣಿ ಎಲೆಯನ್ನು ಕಷಾಯ ಮಾಡಿ ಸೇವನೆ ಮಾಡಿದ್ರೆ ಕೂಡ ಜ್ವರ ಹಾಗೆ ಶೀತ ಕೂಡ ವಾಸಿಯಾಗುತ್ತೆ. ಇದು ದೇಹದಲ್ಲಿ ಹುಣ್ಣಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಏನಾದರೂ ಪೆಟ್ಟು ಬಿದ್ದು ಗಾಯವಾಗಿ ಅತಿಯಾದ ರಕ್ತಸ್ರಾವ ಆಗ್ತಾ ಇದ್ದರೆ ಕೆಂಪು ಉತ್ರಾಣಿ ಗಿಡದ ರಸವನ್ನು ಗಾಯದ ಮೇಲೆ ಹಿಂಡಿದರೆ ಗಾಯ ಕೂಡ ಕಡಿಮೆಯಾಗಿ ರಕ್ತಸ್ರಾವ ನಿಲ್ಲುತ್ತೆ. ಹಾಗೆಯೇ ಕೆಂಪು ಉತ್ರಾಣಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರ ರಸವನ್ನು ಕುಡಿದರೆ ದೇಹದಿಂದ ರಕ್ತಸ್ರಾವ ಆಗುವುದು ಕೂಡ ತಡೆಯುತ್ತೆ. ಉತ್ರಾಣಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಏನಾದರೂ ಇದ್ದರೆ ಆ ಚರ್ಮ ರೋಗಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಈ ಗಿಡದ ಎಲೆಗಳನ್ನು ಬೆಲ್ಲದ ಜೊತೆ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಸ್ವಚ್ಛವಾದ ಉತ್ರಾಣಿಯ ಒಂದು ಎಲೆಯನ್ನು ನಿಧಾನವಾಗಿ ಜಗಿಯೋದ್ರಿಂದ ಬಾಯಿಯಲ್ಲಿ ಆಗಿರುವಂತಹ ಹುಣ್ಣುಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಉತ್ರಾಣಿಯ ಎಲೆಯನ್ನು ಚೆನ್ನಾಗಿ ರುಬ್ಬಿ ರಸವನ್ನು ತೆಗೆದು ಅದಕ್ಕೆ ತೆಂಗಿನೆಣ್ಣೆ ಸೇರಿಸಿ ಸಮಸ್ಯೆ ಇರುವಲ್ಲಿ ಹಚ್ಚಿದರೆ ಪರಿಹಾರ ಕೂಡ ದೊರೆಯುತ್ತೆ. ಉತ್ರಾಣಿಯು ತಲೆನೋವು ಸಮಸ್ಯೆಯನ್ನು ನಿವಾರಿಸುವ ಆಯುರ್ವೇದ ಔಷಧಿಯಾಗಿದೆ. ಇದರ ಒಂದು ಬೇರನ್ನು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಟುಕೊಂಡು ತಲೆನೋವಿದ್ದಾಗ ಅದರ ವಾಸನೆಯನ್ನು ಸೇವಿಸಿದರೆ ತಕ್ಷಣ ವಾಸಿಯಾಗುತ್ತೆ. ಹಾಗೆಯೇ ಪಾರ್ಶ್ವವಾಯು ಸಮಸ್ಯೆ ಇರುವವರು ಉತ್ರಾಣಿ ಗಿಡದ ಕಾಂಡವನ್ನು ಸುಟ್ಟು ಭಸ್ಮವನ್ನು ಮಾಡಿ ಅದನ್ನು ದೇಸಿ ಹಸುವಿನ ಒಂದು ಹಾಲಿನಲ್ಲಿ ಸೇವಿಸಿದರೆ ಪರಿಹಾರ ದೊರೆಯುತ್ತೆ. ಹಾಗೆಯೇ ಉತ್ರಾಣಿ ಗಿಡದ ಎಲೆಯನ್ನು ಕಾಲಿನಲ್ಲಿ ಆಣಿಯಾಗಿದ್ದರೆ ಅಲ್ಲಿ ಕಟ್ಟಿದರೆ ಆಣಿ ವಾಸಿಯಾಗುತ್ತೆ. ಉತ್ರಾಣಿಯ ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ನಶ್ಯದಂತೆ ಕೂಡ ಬಳಸ್ಬೋದು. ಕೆಂಪು ಉತ್ರಾಣಿ ಗಿಡದ ತಾಜಾ ಎಲೆಗಳನ್ನು ಜಜ್ಜಿ ಇದರ ಒಂದು 2-3 ಹನಿ ರಸವನ್ನು ಮೂಗಿಗೆ ಬಿಡೋದ್ರಿಂದ ತಲೆನೋವು ಹಾಗೆಯೇ ತಲೆಯಲ್ಲಿ ಮರ ಶಬ್ದ ಕೂಡ ನಿವಾರಣೆಯಾಗುತ್ತೆ. ಇದೇ ರಸವನ್ನು ತಲೆಗೆ ಲೇಪಿಸೋದ್ರಿಂದ ತಲೆಯಲ್ಲಿನ ಹುಣ್ಣು, ಗಾಯ, ನವೆ, ಸೀಬು ವಾಸಿಯಾಗುತ್ತೆ. ಹಾಗೆಯೇ ಉತ್ರಾಣಿ ಬೇರನ್ನು ಸ್ವಚ್ಛಗೊಳಿಸಿ ನೀರಿನಲ್ಲಿ ತೇಯ್ದು ಸ್ತನಗಳಿಗೆ ಲೇಪನ ಮಾಡಿಕೊಂಡರೆ ಹಾಲುಣಿಸುವ ತಾಯಂದಿರಲ್ಲಿ ಹಾಲು ಉತ್ಪತ್ತಿಯಾಗುತ್ತೆ ಹಾಗೂ ಈ ಹಾಲಿನಲ್ಲಿ ವಿಷನಾಶಕ ಪ್ರಭಾವ ಇರುವುದರಿಂದ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲೂ ನೆರವಾಗುತ್ತೆ. ಹಾಗೆಯೇ ಈ ಉತ್ರಾಣಿಯ ಒಂದು ಬೇರಿನಿಂದ ಕಷಾಯ ಮಾಡಿ ಬಾಯಿ ಮುಕ್ಕಳಿಸಿದ್ರಂತೂ ದಂತ, ಒಸಡುಗಳು ನೋವು, ಬಾಯಿ ದುರ್ವಾಸನೆ, ರಕ್ತಸ್ರಾವ ಆಗ್ತಾಯಿದ್ರೂ ಕೂಡ ನಿಂತೋಗುತ್ತೆ. ಈ ಉತ್ರಾಣಿ ಎಲೆಗಳನ್ನು ನುಣ್ಣಗೆ ಅರೆದು ಅದಕ್ಕೆ ಚಿಟಿಕೆ ಅರಿಶಿಣ, 1 ಚಮಚ ಶುದ್ಧ ಶ್ರೀಗಂಧದ ಚೂರ್ಣ, 2 ಚಮಚ ಗಟ್ಟಿ ಮೊಸರು ಮಿಶ್ರಣ ಮಾಡಿ ಮುಖಕ್ಕೆ ಲೇಪಿಸಿ ಅರ್ಧ ಗಂಟೆ ಬಿಟ್ಟು ಕಡಲೆ ಹಿಟ್ಟಿನಿಂದ ಮುಖ ತೊಳೆದರೆ ಮುಖದಲ್ಲಿನ ಮೊಡವೆ, ಗುಳ್ಳೆಗಳು, ಕಪ್ಪು ಮಚ್ಚೆಗಳು ಮಾಯವಾಗಿ ಮುಖದ ಚರ್ಮ ಮೃದುವಾಗಿ ಕಾಂತಿಯುತವಾಗಿ ಹೊಳೆಯುತ್ತೆ. ಈ ಉತ್ರಾಣಿ ಗಿಡದ ಔಷಧಿಯ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.